ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಪೂಜಾ ಕುಸುಮ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತಿದ್ದಾಳೆ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅತ್ತೆ ಅಂತಾಳೆ. ಅಷ್ಟರಲ್ಲಿ ಭಾಗ್ಯ ಪೂಜಾ ಪೂಜಾ ಅಂತ ಕೂಗ್ಕೊಂಡು ಬರ್ತಾಳೆ. ಏನಕ್ಕ ಅಂತಾಳೆ. ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ, ನೀನು ಸ್ವಲ್ಪ ಬೇಗ ಬರಬೇಕು ಆಯಿತಾ ಅಂತಾಳೆ. ಸರಿ ಅಕ್ಕ, ಯಾವುದಕ್ಕೂ ನೀನು ಫೋನ್ ಮಾಡಿ ನನಗೆ, ಟೈಮ್ ಮಾಡ್ಕೊಂಡು ನಾನು ಬರ್ತೀನಿ ಅಂತಾಳೆ. ಸುನಂದ್ ಅವ್ರಿಗೆ ಒಂದು ಫೋನ್ ಬರುತ್ತೆ. ಭಾಗ್ಯ ಭಾಗ್ಯ ಅಂತ ಕೂಗ್ಕೊಂಡು ಬಂದು, ಸರಿ ಸ್ಪೀಕರ್ ಹಾಕು ಅಂತೇಳಿ ತಾಯಿಗೆ ಹೇಳ್ತಾಳೆ. ಫೋನ್ ಸ್ಪೀಕರಲ್ಲಿ ಇಟ್ಟು ಮಾತಾಡ್ತಿರ್ತಾಳೆ. ಭಾಗ್ಯ ಕೇಳ್ತಾಳೆ, ಅಣ್ಣ ಎಷ್ಟೊತ್ತಿಗೆ ಬರ್ತಾರೆ ಹುಡುಗನ ಕಡೆಯವರು ಅಂತ ಕೇಳ್ತಾಳೆ. ಇಲ್ಲಮ್ಮ ಅವ್ರು ಬರಲ್ಲ ಅಂತ ಹೇಳಿ ಅವ್ರು ಅಂತಾರೆ. ಇನ್ನು ಪೂಜಾ ಫೋನಲ್ಲಿ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಕೆ ಬಾಕ್ಲಲ್ಲೇ ನಿಂತಿರ್ತಾಳೆ. ಹುಡುಗನ ಮನೆಯವ್ರು ಬರಲ್ಲಮ್ಮ ಅಂತ ಹೇಳಿದ ತಕ್ಷಣ ಪೂಜಾ, ಅಲ್ಲಿರೋರು, ಭಾಗ್ಯ ಎಲ್ಲರೂ ಶಾಕಾಗಿ ಕೇಳಿಸ್ಕೊತಿರ್ತಾರೆ. ಬರ್ತಾ ಇಲ್ವಾ ಯಾಕೆ ಅಂತ ಕೇಳ್ತಾರೆ ಸುನಂದ್ ಅವರು. ಸುನಂದ್ ಅವರೇ, ಏನಂದರೆ ನಿಮ್ಮ ದೊಡ್ಡ ಮಗಳು ಗಂಡನ ಬಿಟ್ಟಿದ್ದಾಳಲ್ಲ, ಅದಕ್ಕೋಸ್ಕರ ಆ ವಿಷಯ ಗೊತ್ತಾಗಿ ಅವರು ಬೇಡ ಅಂತ ಅಂದಿದ್ದಾರೆ. ಸುನಂದ್ ಅವ್ರು ಹೇಳ್ತಿದ್ದಾರೆ, ಭಾಗ್ಯ ಬೇಕು ಅಂತ ಮಾಡಿದ್ದಲ್ಲ, ಅದು ನಮ್ಮ ಅಳಿಯಂದ್ರು ಅನ್ನೋಷ್ಟರಲ್ಲಿ. ನೋಡಿ ಸುನಂದ್ ಅವರೇ, ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ, ಆದರೆ ಅವ್ರಿಗೆ ಅರ್ಥ ಆಗಬೇಕಲ್ಲ. ನಾನು ಏನು ಹೇಳೋಕ್ಕಾಗ್ತಾ ಇಲ್ಲ, ಅಕ್ಕನೇ ಹೀಗೆ, ಇನ್ನು ತಂಗಿ ಹೇಗೋ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಅರ್ಥ ಮಾಡಿಸ್ತಾ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಬೇರೆ ಕಡೆ ಸ್ವಲ್ಪ ಕಡೆಗೆ ಹೇಳಿದ್ದೀನಿ, ನೋಡೋಣ. ಸುನಂದ್ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಚಿಕ್ಕ ಮಗಳು ಮದುವೆ ಆಗೋದು ಸ್ವಲ್ಪ ಕಷ್ಟನೇ ಇದೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾನೆ. ನೋಡ್ದೇನೆ ದೊಡ್ಡದಾಗಿ ತಾಳಿಗೆ ಕಿತ್ಕೊಟ್ಬಿಟ್ಟು, ನಿನ್ನ ಜೀವನ ನಿನಗೆ, ನನ್ನ ಜೀವನ ನನಗಂತ ಹೇಳ್ದೆಲ್ಲಿ. ಕುಸುಮ ಅವರು, ಅಯ್ಯೋ ಸುನಂದ್ ಅವರೇ ಅಂದಾಗ, ಬೀಗ್ತಿ ಅಮ್ಮ, ನಿಮ್ಮ ಸೊಸೆನ ವಹಿಸ್ಕೊಂಡು ನೀವು ಬರಬೇಡಿ ಅಂತ ಕೂಗಾಡ್ತಿದ್ದಾಳೆ. ನಾನು ನಿಮ್ಮಿಬ್ರಿಗೂ ಹೇಳ್ದೆ, ನನ್ನ ಮಾತು ಕೇಳಿದ್ರ, ಇದರಿಂದನೇ ನನ್ನ ಪೂಜಾ ಜೀವನ ಹಾಳಾಗ್ತಿದೆ ಅಂತ ಹೇಳ್ತಾಳೆ. ಇಲ್ಲಿ ಪೂಜಾ ಆಫೀಸಿಗೆ ಬರ್ತಾಳೆ ಕೆಲಸಕ್ಕೆ. ಎಲ್ಲ ಕೇಳಿಸ್ಕೊಂಡು ಪೂಜಾ ಮೊದಲೇ ಬೇಜಾರಾಗಿ ಆಫೀಸಿಗೆ ಬಂದಿರ್ತಾಳೆ. ಏನಿದು, ನನ್ನ ಮದುವೆ ವಿಷಯದಲ್ಲಿ ನಮ್ಮ ಅಕ್ಕನಿಗೆ ಇಷ್ಟೊಂದು ಹಾರ್ಟ್ ಆಗ್ತಿದೆ ಅಂತಾಳೆ. ಆಫೀಸಲ್ಲಿ ಕಿಶನ್ ಒಂದು ಹುಡುಗಿ ಹತ್ರ ಕೇಳ್ತಾನೆ, ಪೂಜಾ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ. ಅವ್ರು ಬಂದಿಲ್ಲ ಅಂತ ಹೇಳ್ತಾಳೆ. ಬಿಲ್ಬಿಲ ಅಂತ ಒದ್ದಾಡ್ತಿದ್ದಾನೆ ಪೂಜಾನ ನೋಡಲಿಲ್ದೆ. ಏನಾಗಿದೆ ಈ ಹುಡುಗಿಗೆ, ನಾನು ಫೋನ್ ಮಾಡಿದರೂ ರಿಸೀವ್ ಮಾಡ್ತಾ ಇಲ್ಲ, ಫೋನ್ ವಾಪಸ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಹೊರಗಡೆ ಬರುವಾಗ ಪೂಜಾ ಬಂದುಬಿಡ್ತಾಳೆ. ಪೂಜಾನ ನೋಡಿ ಖುಷಿಯಾಗಿಬಿಡ್ತಾನೆ. ಪೂಜಾನ ನೋಡಿದ ತಕ್ಷಣ ಓಡಿ ಬರ್ತಾನೆ ಖುಷಿಯಾಗಿ, ಪೂಜಾ ಅಂತ. ಪೂಜಾ ಡಲ್ಲಾಗವಳೆ ಬೇಜಾರಾಗಿ. ನಾನು ನಿನಗೆ ಕಾಲ್ ಮಾಡಿದ್ದೆ, ನೀನು ನೋಡಿಲ್ಲ ಅನಿಸುತ್ತೆ, ನೀನು ನನಗೆ ವಾಪಸ್ ಕಾಲ್ ಮಾಡಲಿಲ್ಲ. ಹುಡುಗನ ಕಡೆ ಬರ್ತಾರೆ ಅಂತ ಹೇಳಿದ್ರಲ್ಲ, ಏನಾಯಿತು ಅಂತ ಕೇಳ್ತಾನೆ. ಪೂಜಾ ಸ್ಮೈಲ್ ಕೊಟ್ಟು ಸುಮ್ಮನೆ ಆಗೋಗ್ತಾಳೆ, ಏನೂ ಆನ್ಸರೇ ಮಾಡಲ್ಲ. ತುಂಬ ಮುಳುಗೋಗಿರ್ತಾಳೆ ಯೋಚನೆ ಮಾಡಿಕೊಂಡು. ಅಷ್ಟರಲ್ಲಿ ಭಾಗ್ಯಗೆ ತಾಂಡವ ಫೋನ್ ಮಾಡ್ತಾನೆ ಆಫೀಸಿಂದ. ಶ್ರೇಷ್ಠ ಮುಂದೆನೇ ಸ್ಪೀಕರ್ ಕೊಟ್ಕೊಂಡು ಮಾತಾಡ್ತಿದ್ದಾನೆ. ಏನಮ್ಮ ಭಾಗ್ಯಲಕ್ಷ್ಮಿ, ಹೇಗಿದ್ದೀರಾ ಅಂತ. ಭಾಗ್ಯ ಹೇಳ್ತಾಳೆ, ನಾನು ಹೇಗಿದ್ದರೆ ನಿಮ್ಗೇನು ತಾಂಡವ ಅವರೇ? ಅರೆ ಇದೇನಿದು, ಹೇಗಿದೆಯಾ ಅಂತ ಕೇಳಲೂಬಾರ್ದಾ? ಏನಿಲ್ಲ, ನೀನು ಮುದ್ದಿನ ತಂಗಿನ ನೋಡೋಕೆ ಬಂದಿದ್ರಲ್ಲ, ಹುಡುಗನ ಫ್ಯಾಮಿಲಿ ಎಲ್ಲ ಉಗಿದ್ಬಿಟ್ಟು ಹೋದ್ರಲ್ಲ. ಶ್ರೇಷ್ಠನೂ ಹೇಳಿದ್ಲು, ಪಾಪ ಭಾಗ್ಯ ತುಂಬ ಬೇಜಾರಾಗಿರ್ತಾಳೆ, ಒಂದು ಕಾಲ್ ಮಾಡಿಬಿಟ್ಟು ವಿಚಾರಿಸು ಅಂತ ಹೇಳ್ಕೊಂಡು ತಾಂಡವ ಶ್ರೇಷ್ಠ ಇಬ್ಬರೂ ನಗಿತಾ ಇದ್ದಾರೆ. ಭಾಗ್ಯ, ಅಲ್ಲ ನಿಮ್ಮಿಬ್ರಿಗೂ ಸಮಸ್ಯೆ ಏನು ಅಂತ ಕೇಳ್ತಾಳೆ. ಅಲ್ಲ ನಿಮ್ಮಿಬ್ರಿಗೂ ಆತ್ಮತೃಪ್ತಿ ಅಂತಾನೇ ಇಲ್ವಾ? ಅಲ್ಲ ಜೀವನದಲ್ಲಿ ನಿಮ್ಮ ಉದ್ದೇಶ ಇಷ್ಟೇನಾ? ಇನ್ನೊಬ್ರು ಮನೆ ಹಾಳು ಮಾಡೋದು? ನಿನ್ನ ಮಾತಿನ ಮುಂಚೆ ನಿಗಾ ಇರಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ನಿಮಗೂ ಮಾತಿನ ಮೇಲೆ ನಿಗಾ ಇರಲಿ. ನನ್ನ ತಂಗಿ ಪೂಜಾ ಇದ್ದಾಳೆ ಅಲ್ಲ, ಅವಳಿಗೆ ಒಂದು ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಂದು, ಅದು ನನಗಿರಲಿ, ಅದು ನೀವು ಚಿಂತೆ ಮಾಡಬೇಡಿ ಅಂತಾಳೆ. ಮದುವೆಗೆ ನಿಮ್ಮನ್ನು ಕರಿತೀನಿ, ನಿಮ್ಮ ಹೆಂಡ್ತಿ ಇದ್ದಾಳೆ ಅಲ್ಲ ಪಕ್ಕದಲ್ಲಿ ಶ್ರೇಷ್ಠ, ಅವಳನ್ನು ಕರ್ಕೊಂಡು ಬನ್ನಿ, ಬಿಟ್ಟು ಊಟ ಮಾಡ್ಕೊಂಡು ಹೋಗಲಿ. ಶ್ರೇಷ್ಠ ಅಲ್ಲಿಂದನೇ ಏಯ್ ಅಂತಾಳೆ. ಭಾಗ್ಯ, ಕಿರ್ಚಬೇಡ ಕಣೆ, ಮಾಡೋದನ್ನೆಲ್ಲ ಮಾಡಿ ನನ್ನ ಮೇಲೆ ಕಿರ್ಚೋಕೆ ಬರ್ತಾಳೆ. ತಾಂಡವ ಹೇಳ್ತಿದ್ದಾನೆ, ಅಲ್ಲೇ ಭಾಗ್ಯ, ಇಷ್ಟೆಲ್ಲ ಆಗಿದ್ದೆ, ನಿನ್ನಿಂದ ಮದುವೆ ಮುರಿದೋಗಿದ್ದೆ, ಆದರೂ ನಿನಗೆ ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಒಂದು ವಿಷಯ ಏನು ಗೊತ್ತಾ ತಾಂಡವ ಅವರೇ? ಏನು? ನನ್ನ ತಂಗಿಗೆ ಹುಡುಗನ ಹುಡುಕ್ತಾ ಇದ್ದೀನಲ್ಲ, ಅವನಲ್ಲಿ ಇರಬೇಕಾಗಿರೋ ಗುಣಲಕ್ಷಣ ಏನು ಗೊತ್ತಾ? ಅವನು ಯಾವುದೇ ಕಾರಣಕ್ಕೂ ನಿಮ್ಮ ಥರ ಇರಬಾರ್ದು ಅಂತ. ಹುಡುಗ ನಿಮ್ಮ ಥರ ಇಲ್ಲ ಅಂದಮೇಲೆ ಖಂಡಿತ ಕಣ್ಣು ಮುಚ್ಕೊಂಡು ಧೈರ್ಯವಾಗಿ ಮದುವೆ ಮಾಡ್ಬೋದು ಅಂತ ಹೇಳಿ ಭಾಗ್ಯ ಫೋನ್ ಕಟ್ ಮಾಡ್ತಾಳೆ. ಮತ್ತೆ ತಾಂಡವ್ಗೆ ಭಾಗ್ಯ ಮೇಲೆ ತುಂಬ ಕೋಪ ಬರ್ತಾ ಇದೆ. ಪೂಜಾನ ನೋಡೋಕ್ಕೆ ಗಂಡಿನ ಮನೆಯವ್ರು ಬಂದು ಏನೇನು ಹೇಳ್ಬಿಟ್ಟು ಅವಮಾನ ಮಾಡಿದ್ರು, ಅವ್ರ ಅಕ್ಕನ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಮುಳುಗೋಗ್ಬಿಟ್ಟಿದ್ದಾಳೆ. ಅದೇ ಟೆನ್ಷನಲ್ಲಿ
ಅವಳಿಗೆ ಮಾತಾಡಿಸ್ತಾ ಇರೋದು ಕೂಡ ಬಾಸು ಕೇಳಿಸ್ಕೊತಾ ಇಲ್ಲ. ಅಷ್ಟು ಯೋಚನೆಯಲ್ಲಿ ಮುಳುಗೋಗಿದ್ದಾಳೆ. ಬಾಸ್ ಮಾತಾಡ್ಕೊಂಡು ಫೋನಲ್ಲಿ ಬಂದು ಪೂಜಾ ನಾನು ಹೇಳಿದ್ದು ಒಂದು ಫೈಲ್ ಇತ್ತಲ್ಲ, ಫೈಲ್ ಕೊಡು ಅಂತ ಕೇಳ್ತಾನೆ ಇದ್ದಾಳೆ. ಪೂಜಾ ಕಿವಿಗೆ ಹಾಕ್ಕೊತಾ ಇಲ್ಲ. ಅವಳು ಕೇಳಿಸ್ತಾನೆ ಇಲ್ಲ. ಅಷ್ಟು ಟೆನ್ಷನಲ್ಲಿದ್ದಾಳೆ ಅವಳು. ತುಂಬ ಬೇಜಾರಲ್ಲಿ ಮುಳುಗೋಗಿದ್ದಾಳೆ. ಮತ್ತೆ 4-5 ಸಲ ಕರೆದ್ರೂ ಪೂಜಾ ತಿರುಗೇ ನೋಡಲ್ಲ. ಫೋನ್ ಕಟ್ ಮಾಡಿಬಿಟ್ಟು ಭುಜಾನ ಆಡಿಸ್ಬಿಟ್ಟು ಪೂಜಾ ಅಂತ ಕರೆದ್ಮೇಲೆ ಪೂಜಾ ಏನು ಬೇಕು ಅಂತ ಕೇಳ್ತಾಳೆ. ಎಲ್ಲಿ ಕಳೆದೋಗಿದ್ಯಾ ನೀನು ಅಂದಾಗ ಏನಿಲ್ಲ ನಾನು ಏನು ಕೇಳ್ತಾ ಇದ್ದೀನಿ, ನೀನು ಏನು ಹೇಳ್ತಾ ಇದೀಯ, ನೀನು ಏನಾದರೂ ಬೇಕಾ ಅಂತ ಕೇಳ್ತಾಳೆ. ಅವಾಗ ಅದೆಲ್ಲ ಏನಿಲ್ಲ, ನಿನಗೇನಾಗಿದೆ ಅಂತ ಕೇಳ್ತಾನೆ. ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀನು ನಾರ್ಮಲ್ ಆಗಿಲ್ಲ, ಏನಾಯಿತು ಹೇಳು. ಏನಂತ ಹೇಳಿ ಕಿಶನ್ ಅಂತೇಳಿ ಬೇಜಾರಾಗಿ ಒಪ್ಪಿಸ್ತಾ ಇದ್ದಾಳೆ ಮನೇಲಿ ನಡೆದಿರೋ ಅಂಥ ವಿಷಯ ಎಲ್ಲ. ನಿನ್ನೆ ನನ್ನ ಲೈಫಲ್ಲಿ ಒಂದು ಬ್ಯಾಡ್ ಡೇ ಆಗಿತ್ತು. ಯಾಕಾದರೂ ಆ ಹುಡುಗ ನನ್ನ ನೋಡೋಕೆ ಬಂದೇನೋ ಅಂತ ಅನ್ನಿಸ್ತಿದೆ. ಕಿಶನ್ ಕೇಳ್ತಿದ್ದಾನೆ, ಯಾಕೆ ಪೂಜಾ ಅಂಥದ್ದು ಏನಾಗಿದೆ ಅಂತ. ಶುರು ಅಲ್ಲಿ ಎಲ್ಲ ಚೆನ್ನಾಗೇ ಆಯಿತು, ಮಾತುಕತೆ ಎಲ್ಲ ಚೆನ್ನಾಗೇ ಆಯಿತು. ಬಟ್ ನಮ್ಮ ಅಕ್ಕನ ಬಗ್ಗೆ ಪರ್ಸ್ನಲ್ ಲೈಫ್ ಬಗ್ಗೆ ಯಾವಾಗ ಮಾತು ಬಂತೋ ಎಲ್ಲ ಹಾಳಾಯಿತು. ಅಕ್ಕನ ಪರ್ಸ್ನಲ್ ಲೈಫಾ, ಏನಂಥ ವಿಷಯ ಅಂತ ಕಿಶನ್ ಕೇಳ್ತಾನೆ. ಏನಿಲ್ಲ, ನಮ್ಮ ಭಾವನಿಂದ ಸ್ವಲ್ಪ ಪ್ರಾಬ್ಲಮ್ಮು. ಏನಿಲ್ಲ, ಅದಕ್ಕೆ ನಮ್ಮ ಅಕ್ಕ ಡೈವರ್ಸ್ ತೊಗೊಂಡಿದ್ದಾಳೆ. ಆದರೆ ಗಂಡಿನ ಮನೆಯವ್ರಿಗೆ ವಿಷಯ ಗೊತ್ತಾಗಿ ತುಂಬ ಕೆಟ್ಟದಾಗಿ ಎಲ್ಲ ಮಾತಾಡಿಬಿಟ್ರು. ಪೂಜಾ, ಈ ಡೈವರ್ಸ್ ಅನ್ನೋದು ಅವ್ರವ್ರ ಪರ್ಸ್ನಲ್ ಲೈಫ್ ಮ್ಯಾಟ್ರ್ ಅದು. ಇನ್ನೊಬ್ಬರು ಯಾರು ಅದನ್ನು ಕಮೆಂಟ್ ಮಾಡೋಕ್ಕೆ? ಅಲ್ಲ, ಡೈವರ್ಸ್ ಆಗಿರೋದು ನಿಮ್ಮ ಅಕ್ಕನ ತಾನೆ, ಅದಕ್ಕೂ ನಿನ್ನ ಪರ್ಸ್ನಲ್ ಲೈಫಿಗೆ ಏನು ಸಂಬಂಧ? ಹುಡುಗ ಮದುವೆ ಆಗೋಕ್ಕೆ ಬಂದಿದ್ದು ನಿನ್ನನ್ನು ತಾನೆ. ಇದೆಲ್ಲ ಮ್ಯಾಟ್ರ್ ಆಗಬಾರ್ದು ಪೂಜಾ ಅಂತಾನೆ ಕಿಶನ್. ಬಟ್ ಮ್ಯಾಟ್ರ್ ಆಯಿತು ಕಿಶನ್ ಅಂತಾಳೆ ಪೂಜಾ. ಅವರೆಲ್ಲ ನಮ್ಮ ಅಕ್ಕನ ಬಗ್ಗೆ ಎಷ್ಟು ಈಸಿಯಾಗಿ ಕಮೆಂಟ್ ಮಾಡಿದ್ರು ಗೊತ್ತಾ. ಆದರೆ ನಮ್ಮ ಅಕ್ಕನ ಲೈಫಲ್ಲಿ ಏನಾಗಿದೆ ಅಂತೇಳಿ ಅವಳು ಒಬ್ಳಿಗೆ ಗೊತ್ತು, ಅವಳೇ ಕಷ್ಟಪಟ್ಟಿರೋದು. ಆದರೆ ಪಾಪ ಅವಳಿಗೆ ಯಾರೂ ಸಪೋರ್ಟ್ ಮಾಡೋರೇ ಇಲ್ಲ ಅಂತಾಳೆ. ಈ ವಿಷಯ ಮುಂದೆ ಇಟ್ಕೊಂಡು ನನ್ನ ಯಾರೂ ಮದುವೆ ಆಗಲ್ಲ ಅಂತಾಳೆ. ಕಿಶನ್ ತುಂಬ ಬೇಜಾರಾಗ್ತಿರ್ತಾನೆ ವಿಷಯಗೆಲ್ಲ ತಿಳ್ಕೊಂಡು. ನಿನ್ನ ಮದುವೆ ಆಗೋಕ್ಕೆ ಯಾರೂ ಒಪ್ಪಲ್ವಾ? ಯಾರು ಹಂಗೆ ಹೇಳಿದ್ದು? ಯಾಕೆ ಹೇಳಬೇಕು ಕಿಶನ್? ನಾನೇ ಹೇಳ್ತಾ ಇದ್ದೀನಲ್ಲ, ನನ್ನನ್ನು ಯಾರೂ ಒಪ್ಪಲ್ಲ. ಒಪ್ತಾರೆ ಪೂಜಾ ಅಂತ ಕಿಶನ್ ಹೇಳ್ತಾ ಇದ್ದ. ಖಂಡಿತ ಒಪ್ತಾರೆ, 100% ಒಪ್ತಾರೆ. ಯಾರು ಯಾಕೆ? ನಾನೇ ಇದ್ದೀನಲ್ಲ, ನಾನೇ ಒಪ್ಕೊತೀನಿ. ಒಂದು ದಿನ ಪೂಜಾ ಕಾಣಿಸ್ಕೊಂಡಿಲ್ಲ, ಮ್ಯಾಟ್ರಿಗೆ ಬಂದೇ ಬಿಟ್ಟ ಕಿಶನ್. ಮನಸ್ಸಲ್ಲಿರೋ ಪ್ರೀತಿನ ಪೂಜಾ ಮುಂದೆ ಹೇಳ್ಕೊಂಡೇ ಬಿಟ್ಟ. ಕೂತಿದ್ದವಳು ಪೂಜಾ ಈಚೆ ಕಡೆ ಬಂದು ನಿಂತ್ಕೊಂಡು ಶಾಕಲ್ಲಿ ನೋಡ್ತಾ ಇದ್ದಾಳೆ, ನೀನಾ ಅಂತ. ಆದರೆ ಪೂಜಾ ಒಪ್ಕೊಂಡೇ ಇಲ್ಲ ಅವನ ಪ್ರೀತಿನ. ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇತ್ತು, ನಾನು ತಮಾಷೆ ಮಾಡ್ತಾ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪೂಜಾ ಅಂತ ಹೇಳ್ಬಿಟ್ಟು ಪೂಜಾ ನಿಂತಿದ್ರೆ ಬಂದು ತಪ್ಕೊತಾನೆ. ತುಂಬ ಖುಷಿಯಾಗಿದ್ದಾನೆ ತನ್ನ ಲವ್ನ ಹೇಳ್ಕೊಂಡು. ಐ ಲವ್ ಯು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ಅಂತಾನೆ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಅಂದ್ಕೊಂಡಿರಲಿಲ್ಲ ನಿನ್ನ ಲವ್ ಮಾಡ್ತಿದ್ದೀನಿ ಅಂತ, ಇಷ್ಟಪಡ್ತೀನಿ ಅಂತ. ಐ ಲವ್ ಯು ಅಂತ ಮತ್ತೊಂದು ಸಲ ಹೇಳ್ತಾನೆ. ಪೂಜಾ, ನಿಜವಾಗ್ಲೂ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಕಣೆ ಅಂತ ತಪ್ಕೊತಾನೆ. ಆದರೆ ಪೂಜಾ ಶಾಕಲ್ಲೇ ನಿಂತಿರ್ತಾಳೆ. ಅಲ್ಲಿ ಇರೋ ಕೆಲಸ ಮಾಡೋ ಹುಡುಗಿನೂ ನೋಡ್ತಿರ್ತಾಳೆ. ಕಿಶನ್ನ ಹಿಡಿದು ತಳ್ಳಿಬಿಡ್ತಾಳೆ. ಕಿಶನ್, ನೀನು ಲಿಮಿಟ್ ಆಗಿರು ಅಂತ ಹೇಳ್ಬಿಟ್ಟು ಕೂಗಾಡಿ ಒಂದು ಮಾತು ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ. ಆದರೆ ಕಿಶನು ಕೂಗ್ತಾನೆ ಇರ್ತಾನೆ, ಪೂಜಾ 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 ಅಂತ. ಕಿಶನ್ ಮನಸ್ಸಲ್ಲಿರೋ ಪ್ರೀತಿನ ತೋರಿಸ್ಕೊಂಡೇ ಬಿಟ್ಟ. ತಾಂಡವ ಕ್ಯಾಂಟೀನಲ್ಲಿ ಕಾಫಿ ಕುಡ್ಕೊಂಡು ಭಾಗ್ಯನ ನೋಡ್ತಾ ಇದ್ದಾನೆ. ಈ ಭಾಗ್ಯ ಅಡುಗೆ ಕೆಲಸವನ್ನು ಚೆನ್ನಾಗಿ ಮಾಡ್ತಾಳೆ ಅಂತ ಒಬ್ಬನೇ ಮಾತಾಡ್ಕೊತಿದ್ದಾನೆ. ಅದನ್ನೇ ಹಿಡ್ಕೊಂಡು ಮೆರಿತಾಳೆ. ಅಲ್ಲ, ಎಲ್ಲ ಟೈಮಲ್ಲಿ ಅವಳು ಗೆದ್ದಾಗ ಅವಾಗವಾಗ ನನ್ನ ಮುಖ ನೋಡ್ತಾನೆ ಇದ್ಲು. ಪೂಜಾ ವಿಷಯದಲ್ಲಿ ಸುಮ್ಮನೆ ಆದಮೇಲೆ ತಲೆ ಎತ್ತಿ ಕೂಡ ನನ್ನ ನೋಡ್ತಾ ಇಲ್ವಲ್ಲ. ಕಾಫಿ ಕುಡ್ಕೊಂಡು ಮನಸ್ಸಲ್ಲೇ ಮಾತಾಡಿಕೊಂಡು ಹತ್ರ ಬಂದು ಭಾಗ್ಯ ಗಂಡ ಮಾತಾಡ್ತಿದ್ದಾನೆ. ಏನು ಇವತ್ತು ಮೇಡಮ್ ಅವರು ತಲೆ ತಗ್ಗಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಡೀಸೆಂಟಾಗಿ. ಮೊನ್ನೆ ನನ್ನ ಕೆಲಸದಿಂದ ತೆಗ್ದಾಕ್ಬೇಕಾದ್ರೆ ತಲೆ ಎತ್ತಿ ದೌಲತ್ತಾಗಿ ಗುರಾಯಿಸ್ತಾ ಇದ್ದೆ, ಇವತ್ತೇನಾಯಿತು? ಏನು ಉಸಿರಾನೇ ಬರ್ತಾ ಇಲ್ಲ? ನನಗೆ ಗೊತ್ತು ನಿನ್ನ ಹತ್ರ ಏನು ಆನ್ಸರ್ ಇರಲ್ಲ ಅಂತ. ನಾನು ಕುಡ್ದಿದ್ದ ಕಾಫಿಗೆ ಎಷ್ಟಾಯ್ತು ಹೇಳು? 15 ರೂಪಾಯಿ ಅಂತೇಳಿ ಭಾಗ್ಯ ಅನ್ನುವಾಗ ಇಲ್ಲಿ ತಾಂಡವ್ರ ತಾಯಿ ಒಳಗಿದ್ದವ್ರು ಹೊರಗೆ ಬರ್ತಾ ಇರ್ತಾರೆ. ಅವ್ರನ್ನ ನೋಡಿ ತಾಂಡವ ಶಾಕ್ ಆಯ್ತಾನೆ. ದುಡ್ಡು ಕೊಡುವಾಗ ತಾಂಡವ ಹೇಳ್ತಾನೆ, ಕಾಫಿ ಬಾಯಿಲಿ ಇಡೋಕ್ಕಾಗಲ್ಲ ಅಂದ್ರೂ ಕುಡಿಬೇಕು, ಏನು ಮಾಡೋದು, ಈ ಕ್ಯಾಂಟೀನ್ ಬಿಟ್ಟರೆ ಬೇರೆ ಕ್ಯಾಂಟೀನ್ ಇಲ್ವಲ್ಲ, ಫಸ್ಟು ಇರೋರೇ ಎಷ್ಟೋ ಚೆನ್ನಾಗಿ ಮಾಡ್ತಾಯಿದ್ರು ಅಡುಗೆ ಅಂತ ಹೇಳ್ತಾನೆ. ನಮ್ಮ ಬಾಸ್ಗೆ ಏನು ಮಾಡೋದು, ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ. ಯಾರ್ಯಾರನ್ನೋ ಕರ್ಕೊಂಡು ಬಂದು ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಅಂತ. ಓಹ್, ಏನು ಕ್ಯಾಪ್ಟನ್ ಕುಸುಮಾಂಬೆ ಅವರು ಇಲ್ಲಿದ್ದೀರಾ? ಛೇ,
ನೋಡಮ್ಮ ನಿನ್ನ ಪರಿಸ್ಥಿತಿ ಹೀಗಾಗಬಾರ್ದಿತ್ತು. ನನ್ನ ಜೊತೇಲಿದ್ದಾಗ ಎಷ್ಟು ಚೆನ್ನಾಗಿದ್ದೆ. ನೀನಾಯಿತು, ನಿನ್ನ ಕೆಲಸ ಆಯಿತು, ಮಗನ ಬಿಟ್ಟಿದ್ದು. ಇಲ್ಲಿ ಬಂದು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದೀಯಾ, ಬಂದ್ಬಿಡಮ್ಮ, ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಅಂತಾನೆ. ಕುಸುಮ ಅವ್ರು ಹೇಳ್ತಿದ್ದಾರೆ, ಭಾಗ್ಯ ಸಿಹಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಅಂತ ಹೇಳಿ ಲಿಂಬೆಹಣ್ಣಿಗೆ ಯಾರಾದರೂ ಸಕ್ಕರೆ ಹಾಕ್ಕೊಂಡು ತಿಂತಾರಾ ಅಂತ. ಈ ಮಾತುಗಳಿಗೆಲ್ಲ ಏನೂ ಕಡಿಮೆ ಇಲ್ಲ ಅಂತೇಳಿ ತಾಂಡವ ಹೇಳ್ತಾರೆ. ದುಡ್ಡು ಕೊಡ್ತಾರೆ 500 ರೂಪಾಯಿ ನೋಟು. ಭಾಗ್ಯ ಚೇಂಜ್ ಕೊಡುವಾಗ, ಅಯ್ಯಯ್ಯೋ ಮೇಡಮ್, ಚೇಂಜ್ ಗಿಂಜೆಲ್ಲ ಕೊಡಬೇಡಿ, ಪಾಪ ನಿಮಗೆ ಸಿಗೋದೇ ಬಿಡಿ ಕಾಸು, ಜೊತೆಗೆ ನಮ್ಮ ಅಪ್ಪ ಅಮ್ಮನ್ನು ಬೇರೆ ನೋಡ್ಕೊತಾ ಇದ್ದೀರಾ. ಇಲ್ಲಿಗೆ ಕತೆ ಮುಗೀತು. ನಾಳೆ ನೋಡೋಣ. ಬಾಯ್.